ಶ್ರೀಕಾಂತ್ ಶ್ರೀಕಾಂತ್ ರಾಧಾ ಏನಾಯ್ತು ಶ್ರೀಕಾಂತ್? ರಾಧಾ ಏನಾಯ್ತು? ಜ್ವರ. ಓ ಗಾಡ್. ಅಲ್ಲಲ್ಲ, ಇಲ್ಲಿ ಪ್ರೇಮ ಜ್ವರ. ಬಿಡ್ರಿ, ಯಾರಾದ್ರೂ ನೋಡಿದ್ರೆ? ನೋಡು, ಮೊದಲು ನೀ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದನ್ನ ಬಿಡು. ಯಾಕೆ? ಇಲ್ದಿದ್ರೆ ಆಸ್ಪತ್ರೆ ಹೆಸರನ್ನ ಬದಲಾಯಿಸು. ಯಾಕ್ರಿ? ಇದನ್ ಗೊತ್ತಿಲ್ಲ ಆಸ್ಪತ್ರೆನ? ಯಾರು ಕೇಳಿದ್ರು ಗೊತ್ತಿಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ, ರಾಧಾ ಎಲ್ಲಿ ಗೊತ್ತಿಲ್ಲ. ನಾನ್ ಬಂದು 1 ಗಂಟೆ ಆಯ್ತು. ಸಾರಿ, ಪೇಷಂಟ್ ಟ್ರೀಟ್ ಮಾಡ್ತಿದ್ದೆ. ಈಗ ಈ ಪೇಷಂಟ್ ಟ್ರೀಟ್ ಮಾಡ್ಬೇಕು, ನಡಿ. ಒಳಗಡೆ ಅರ್ಜೆಂಟ್ ಕೆಲಸ ಇದ್ರಿ? ಹೊರಗಡೆ ಅರ್ಜೆಂಟ್ ಕೆಲಸ ಇದೆ ರೀ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಅಯ್ಯಯ್ಯ. ಎಷ್ಟು ದಿವಸ ಅಂತ ನಾನು ಈ ತರ ಕದ್ದು ಪ್ರೀತಿಸೋದು? ಓಯ್, ಯಾರು ಕದ್ದು ಪ್ರೀತಿಸ್ತಿದ್ದಾರೆ? ನಾವು ನಿಜವಾಗ್ಲೂ ಪ್ರೀತಿಸ್ತಾ ಇದೀವಿ, ಅದು ಪಬ್ಲಿಕ್ ನಲ್ಲಿ. ಹಾ, ನಿಮ್ ತಮಾಷೆ ಸಾಕು. ನೋಡಿದವ್ರು ಏನ್ ಅನ್ಕೋತಾರೆ? ಏನಂತಾರೆ? ಆಹಾ, ಜೋಡಿ ಎಷ್ಟು ಚೆನ್ನಾಗಿದೆ ಅಂತಾರೆ. ಹೌದಾ? ಇದೇ ಕೊನೆ ನಿಮ್ಮನ್ನ ನೋಡೋದು, ನಿಮ್ಮ ಹತ್ರ ಮಾತಾಡೋದು. ಅರೆ, ಯಾಕಂತ ದೊಡ್ಡ ಶಿಕ್ಷೆ? ಏನಾಯ್ತು? ಮದ್ವೆಗ್ ಮುಂಚೆ ಈಗೆಲ್ಲ ಓಡಾಡ್ಬಾರ್ದು. ರಾಧಾ, ನಾನು ಹೇಳೋದು ನೀನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮದುವೆ ಮಾಡ್ಕೊಂಡ್ರೆ ಮದುವೆ ಮಾಡ್ಕೊಂಡ್ರೆ ಅದೊಂಥರ ಜೈಲಿದ್ದಾಗ. ಕರೆಕ್ಟ್, ಇವ್ರು ಇಂಟೆಲಿಜೆಂಟ್. ಜೈಲಿದ್ದಾಗೆ, ಇಟ್ಸ್ ಲೈಕ್ ಪ್ರಿಸನ್. ನಿನ್ಗೂ ಜೈಲಿದ್ದಾಗೆ, ನನ್ಗೂ ಜೈಲಿದ್ದಾಗೆ. ಅದಕ್ಕೊಂದು ಕೆಲಸ ಮಾಡೋಣ, ಎಲ್ಲಾರ್ದು ಮದುವೆ ಆದ್ಮೇಲೆ ಲಾಸ್ಟ್ ಅಲ್ಲಿ ಇದನ್ನೋ ನಾವು ಇಬ್ರು ಮದುವೆ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಹೀಗೆ ಸುತ್ತಾಡೋಣ. ಬೆಸ್ಟ್. ನೋಡಿ, ಇದೆಲ್ಲ ನನ್ ಗೊತ್ತಿಲ್ಲ. ನೀವ್ ಇವತ್ತ ನಿಮ್ ಮನೆಗೆ ಹೋಗಿ ನಮ್ ಮದುವೆ ವಿಷಯನ ನಿಮ್ ತಂದೆ ಹತ್ರ ಮಾತಾಡಿ. ಓಕೆ. ಏನಂತೀರಾ? ಅರೆ, ಯಾಕ್ರಿ ಅಲ್ಲೋಗ್ಬಿಟ್ರಿ? ಹೌದು, ನಾನೇ ಇಲ್ಲಿಗೆ ಬಂದೆ. ನಮ್ ಮದುವೆ ವಿಷಯನ ನಮ್ ತಂದೆ ಹತ್ರ ಮಾತಾಡೋಂತಾನೆ ಹೇಳಿದೆ ನೋಡು. ನನಗೆ ಗೊತ್ತಿಲ್ಲೇನಾ ಇಲ್ಲಿ ಬಂದ್ಬಿಟ್ಟೆ. ನಿಮ್ ತಂದೆ ಅಂದ್ರೆ ಭಯನಾ? ಭಯ ಅಲ್ಲ, ಭಕ್ತಿ. ಒಂದ್ ಕೆಲಸ ಮಾಡು, ನಮ್ಮ ಮದುವೆ ವಿಷಯನ ನಿಮ್ ತಂದೆ ಹತ್ರ ನೀವ್ ಮಾತಾಡು. ಅರೆ, ನೀನೇ ಕಲ್ಲೋದೆ. ಓಹೋ, ನಿನ್ಗೂ ನಿಮ್ ತಂದೆ ಕಂಡ್ರೆ ಭಕ್ತಿನಾ? ಭಕ್ತಿ ಅಲ್ಲ ರೀ, ಭಯ. ಅದೇ ನಮ್ ಕೇಸು. ನಮ್ಮಪ್ಪ ಪಬ್ಲಿಕ್ ಪ್ರಾಸಿಕ್ಯೂಟರ್. ಅಯ್ಯಯ್ಯೋ, ನಾನು ಅವ್ರ ಹತ್ರ ಮಾತಾಡಲ್ಲ. ಓಯ್, ನಿಮ್ ತಂದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದ್ರೆ ನಮ್ಮಪ್ಪ ಜಡ್ಜು. ಕೋರ್ಟಲ್ಲಿ ನಿಮ್ ತಂದೆ ನಿಂತ್ಕೊಂಡು ಮಾತಾಡಿದ್ರೆ ನಮ್ಮಪ್ಪ ಕೂತ್ಕೊಂಡು ಕೇಳ್ತಾರೆ, ಗೊತ್ತಾ? ನೀವು ಕೋರ್ಟ್ನಲ್ಲಿ ವಾದ ಮಾಡ್ತಿರಲ್ಲ, ಹಾಗೆ ಮನೆಯಲ್ಲಿ ವಾದ ಮಾಡಿ ಅಷ್ಟೇ. ಕೋರ್ಟಲ್ಲಿ ಎಷ್ಟು ಬೇಕಾದ್ರೂ ಮಾತಾಡ್ತೀನಿ, ಅದೇ ಮನೆಗೆ ಹೋಗಿ ಕೋರ್ಟ್ ಬಿಚ್ಚಿದ ಮೇಲೆ ಅಷ್ಟೇ. ನೀನ್ ಡಾಕ್ಟರ್ ತಾನೆ, ಎಷ್ಟೊಂದು ಕೇಸ್ನ ಆಪರೇಟ್ ಮಾಡಿದ್ಯಾ, ಏನಾದ್ರೂ ಐಡಿಯಾ ಕೊಡು. ಹಾಸ್ಪಿಟಲ್ ನಲ್ಲಿ ಟ್ರೀಟ್ ಮಾಡ್ತೀನಿ, ಆದ್ರೆ ಈ ವಿಷಯದಲ್ಲಿ 0. ರೀ, ನೀವು ಕ್ರಿಮಿನಲ್ ಲಾಯರ್ ತಾನೆ, ನೀವೇ ಒಂದು ಐಡಿಯಾ ಕೊಡಿ ನೋಡೋಣ. ನಾನು ಕ್ರಿಮಿನಲ್ ಲಾಯರ್ ನಿಜ, ಆದ್ರೆ ಮ್ಯಾಟ್ರಿಮೋನಿಯಲ್ ಲಾಯರ್ ಅಲ್ವೇ. ಲವ್ ರೊಮ್ಯಾನ್ಸ್ ಅಷ್ಟರಲ್ಲೇ ಇದ್ರೆ ಚಂದ. ಮದುವೆ ನಮ್ಮಪ್ಪ ಇದೆಲ್ಲ ಬಹಳ ಕಷ್ಟ. ಡೈವೋರ್ಸ್ ಕೇಸ್ ಬೇಕಾದ್ರೆ ಈಸಿಯಾಗಿ ಅಟೆಂಡ್ ಮಾಡ್ತೀನಿ. ಡೈವೋರ್ಸ್ ಕೇಸ್ ಅಟೆಂಡ್ ಮಾಡ್ತೀರಾ? ಈಗ ನನ್ಗೊಂದು ಐಡಿಯಾ ಬಂತು. ಏನು? ನಾವು ಲವ್ ಮಾಡೋದು ಬಿಟ್ಟು ಹೀಗ್ಲೇ ಸೆಪರೇಟ್ ಆಗೋಣ. ಏನ್ ಹೇಳ್ತಾ ಇದ್ಯಾ ನೀನು? ಬುದ್ಧಿ ಇದೆಯಾ ನಿನ್ಗೆ? ಆಗ್ತೀನಿ ನೋಡು. ನಾನು ಎಷ್ಟೊಂದು ಕಷ್ಟಪಟ್ಟು ಲವ್ ಮಾಡಿದ್ದೀನಿ, ಏನೋ ಕನಸುಗಳನ್ನೆಲ್ಲ ನೋಡಿದ್ದೀನಿ, ಅದನ್ನೆಲ್ಲ ಬಿಟ್ಟು ಸಪರೇಟ್ ಆಗ್ಬಿಡೋದಾ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನೋಡು. ಇಂಥ ತರಲ ಐಡಿಯಾ ಎಲ್ಲ ಕೊಡ್ಬೇಡ. ನನಗೆ ಯಾವ ಐಡಿಯಾನೂ ಬರ್ತಾ ಇಲ್ಲ ರೀ. ಯೋಚನೆ ಮಾಡಿದ್ರೆ ತಾನಾಗ್ ಬರುತ್ತೆ. ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತೀನಿ. ಕೂತ್ಕೊಂಡು ಯೋಚನೆ ಮಾಡ್ಬೇಡ, ಓಡಾಡ್ಕೊಂಡು ಯೋಚನೆ ಮಾಡು. ಸಿಕ್ತಾ? ಯಾರು? ಆಪತ್ ಬಾಂಧವ. ನನ್ ಭಾಮ ಇದ್ದ, ನಿಮ್ಮ ಅಣ್ಣ. ಅವನ್ ಹಿಡಿದ್ರೆ ಅವನ್ ನಮ್ಮಿಬ್ರಿಗೂ ಬೇಗ ಬೇಡಿ ಹಾಕಿಸ್ಬಿಡ್ತಾನೆ. ಬೇಡಿನಾ? ಮದ್ವೆ ಬೇಡಿ ಡಾರ್ಲಿಂಗ್, ಮದ್ವೆ ಬೇಡಿ. ಯಾರಿಗಪ್ಪ ಮದುವೆ ಬೇಡಿ? ಅರೆ ಮೂರ್ತಿ ಅಣ್ಣ, ನೀವು ಯಾವಾಗ ಬಂದ್ರಿ? ಈಗ ತಾನೆ. ಅದೇನೋ ಮದುವೆ ಬೇಡಿ ಅಂತಿದ್ಯಲ್ಲ. ಮದುವೆ ಬೇಡಿ? ಮದುವೆ ಬೇಡಿ. ಅದೇ ಮದುವೆ ಬೇಡಿ, ಬಿಡುಗಡೆ ಬೇಡಿ. ಯಾವ ಕೇಸು ಡಿಸ್ಕಷನ್. ಇವರು ಲಾಯರ್ ರಾಧಾ, ಡಾಕ್ಟರ್. ಓ ಐ ಆಮ್ ಸಾರಿ, ಡಾಕ್ಟರ್ ಲಾಯರ್ ರಾಧಾ. ಐ ಆಮ್ ಸಾರಿ, ಲಾಯರು ಡಾಕ್ಟರ್. ಯಾವ್ದೋ ಒಂದು ಕೇಸು ಡಿಸ್ಕಷನ್. ಅದು ಚೇಂಬರ್ ಮಾಡ್ಬೋದಾಗಿತ್ತಲ್ಲ? ಚೇಂಬರ್. ಅದೇ ಇವರು ಡಾಕ್ಟರ್ ನೋಡಿ, ಅದು ಔಟ್ಡೋರು, ನೇಚರ್, ಪ್ರಕೃತಿ. ಸೊ ಮೂರ್ತಿ ಅಣ್ಣ, ನಾ ಬರಲ್ಲ. ಅದೇ ಕೋರ್ಟ್ಗೆ. ಕೋರ್ಟ್ ಮುಗಿದೋಯ್ತಲ್ಲ? ಅದೇ ಕೋರ್ಟ್ ಮುಗಿದೋಯ್ತಲ್ಲ. ಮನೆ ಅಲ್ದಿದ್ರೆ ಕೋರ್ಟು, ಕೋರ್ಟ್ ಅಲ್ದಿದ್ರೆ ಮನೆ. ನಾಳೆ ಈ ಕೇಸ್ನ ಡಿಸ್ಕಸ್ ಮಾಡೋಣ, ಆದ್ರೆ ಈ ಲೊಕೇಶನ್ ಬೇಡ, ಬೇರೆ ಲೊಕೇಶನ್.
ಬರ್ತೀನಿ ಮೂರ್ತಿ ಅಣ್ಣ. ಹ್ಮ್. ಬಾಯ್ ಬಾಯ್ ಬಾಯ್. ಚಿಕ್ಕಪ್ಪ ಚಿಕ್ಕಪ್ಪ ಶ್ರವಣ. ಅಯ್ಯಪ್ಪ ನಾಯಿ ಶ್ರವಣ. ಶ್ರವಣ ಶ್ರವಣ. ಬಗಿ 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 ನಾಯಿ ನಾಯಿ ಬನ್ನಿ ಬುದ್ಧಿ. ಶ್ರವಣ ಇದು ಪೊಗಳ ನಾಯಿ ಕಚ್ಚು ನಾಯಿ. ಏನ್ ಮಾಡಲ್ಲ, ಕೂತ್ಕೊಳ್ಳಿ. ಸಾಧ್ಯ ಸರಿ ಚಿಕ್ಕಪ್ಪ ಮನೇಲಿದ್ದಾರ? ಇದಾರೆ, ನಾ ಬಂದಿ ಅಂತ ಹೇಳು. ಕರಿತೇನೆ, ಕೂತ್ಕೊಳ್ಳಿ. ಒಳ್ಳೆ ನಾಯಿ ಕಾಟ. ಗೋಪಿ ನೀನಾ? ಏನ್ ಮೂರ್ತಿಯನ್ನ ನಾಯಿಗೆ ಎದುರ್ಕೋತಿರಲ್ಲ. ಮತ್ತೆ ನೋಡು, ನನಗೆ ಹುಲಿ ಕಂಡ್ರೆ ಹೆದರಿಕೆ ಇಲ್ಲ, ನಾಯಿ ಕಂಡ್ರೆ ಬಹಳ ಅಲರ್ಜಿ. ಓಹೋ, ಏನ್ ಸಾಹೇಬ್ರು ಊರಲ್ಲೇ ಇದ್ದೀರೋ? ಇದ್ದೀವಿ ಇದ್ದೀವಿ. ಮತ್ತೆ ಮನೆ ಕಡೆ ಪತ್ತೆನೇ ಇಲ್ಲ? ಏನ್ ಮಾಡ್ದಮ್ಮ ರೇವತಿ, ಕೆಲಸ ಕೈ ತುಂಬಾ ಕೆಲಸ. ಹಾಗಾದ್ರೆ ಇವತ್ ಕೆಲ್ಸಕ್ಕೆ ರಜಾನಾ? ಆ ಕೆಲ್ಸಕ್ಕಿಂತ ಮುಖ್ಯವಾದ ಕೆಲಸ ಇದೆ ಅಂತಾನೆ ಆ ಕೆಲ್ಸಕ್ಕೆ ರಜಾ ಹಾಕ್ ಬಂದಿ. ಏನಪ್ಪ ಮೂರ್ತಿ? ಓ ಚಿಕ್ಕಮ್ಮ, ನಮಸ್ಕಾರ ಚಿಕ್ಕಮ್ಮ. ನಮಸ್ಕಾರ. ಹೇಗಿದ್ಯಪ್ಪ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ ಚಿಕ್ಕಮ್ಮ. ನಿನ್ ವ್ಯಾಪಾರ ಹೇಗೆ ನಡೀತಾ ಇದೆ? ಫಸ್ಟ್ ಕ್ಲಾಸ್. ಮುಂದಿನ ತಿಂಗಳು ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದ್ದೀನಿ. ಹೌದಾ? ಅದನ್ನ ಚಿಕ್ಕಪ್ಪನ ಕೈಲಿ ಓಪನ್ ಮಾಡಿಸ್ಬೇಕು ಅಂತ ಇದ್ದೀನಿ. ಓ, ತುಂಬಾ ಸಂತೋಷ. ಏನಯ್ಯ ಮೂರ್ತಿ, ಯಾವಾಗ ಬಂದೆ? ಈಗ ತಾನೇ ಬಂದೆ ಚಿಕ್ಕಪ್ಪ. ಹಾ, ಇರ್ಲಿ ಕೂತ್ಕೋ. ನೀವು ಕೂತ್ಕೊಳ್ಳಿ ಚಿಕ್ಕಪ್ಪ. ಸಾವಿತ್ರಿ, ಆ? ಅಡಿಗೆ ಆಗಿದೆಯಾ? ಆಗಿದೆ. ಊಟ ಮಾಡ್ತೀನಯ್ಯ? ಇದೇನ್ ಚಿಕ್ಕಪ್ಪ ಹೀಗೆ ಹೇಳ್ತಿದ್ದೀರಿ? ಹೊಟ್ಟೆ ತುಂಬಾ ಹಸಿತಾ ಇದೆ. ಅದು ಅಲ್ದೆ ಚಿಕ್ಕಮ್ಮನ ಕೈನ ಊಟ ಬಿಟ್ಟವ್ರುಂಟ. ಮೂರ್ತಿ, ನೀನ್ ಬೇಗ ಮದ್ವೆ ಮಾಡ್ಕೋ. ಹ್ಮ್. ಹೆಂಡತಿ ಕೈ ನಡಿಗೆ ಇನ್ನೂ ರುಚಿಯಾಗಿರುತ್ತೆ. ಇರುತ್ತೆ ಇರುತ್ತೆ. ಮೊದಲು ಶ್ರೀಕಾಂತನ ಮದುವೆ ಆಗ್ಲಿ, ಆಮೇಲೆ ನಂದು. ಅವನು ನಿನಗಿಂತ ಚಿಕ್ಕವನು ಕಣಯ್ಯ. ವಯಸ್ಸಿನಲ್ಲಿ ಚಿಕ್ಕವನೇ, ಆದ್ರೆ ನನ್ ಮದುವೆ ಆಗೋ ತನಕ ಅವನ್ ಕಾಯಿಸ್ತಿದ್ದಿಲ್ವೇ? ಮೂರ್ತಿ, ನನ್ ಮಗನೇನು ಅನ್ಕೊಂಡೆ? ತಪ್ಪು ತಿಳ್ಕೊಬೇಡಿ ಚಿಕ್ಕಪ್ಪ, ನಾನು ಹೇಳ್ಬಾರ್ದು ಅಂತಾನೆ ಇದ್ದೆ. ಆದ್ರೆ ಮನೆತನದ ಗೌರವ ಘನತೆ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ತಾನೆ. ಏನಯ್ಯ ಅದು? ಅದೇನ್ ಹೇಳಪ್ಪ? ಏನಿಲ್ಲ ಬಿಡಿ. ಮೂರ್ತಿ, ಮನಸ್ಸಿನಲ್ಲಿರೋದನ್ನ ಸ್ಪಷ್ಟವಾಗಿ ಹೇಳ್ಬೇಕು. ಪರವಾಗಿಲ್ಲ, ಹೇಳಪ್ಪ. ಏನಿಲ್ಲ ಚಿಕ್ಕಮ್ಮ, ಶ್ರೀಕಾಂತ್ ತಾನು ಒಂದ್ ಹುಡುಗಿನು ಪಾರ್ಕಲ್ಲಿ ಓಡಾಡ್ತಿದ್ದ ನಾನು ನೋಡ್ದೆ. ಹ? ಅವರಿಬ್ರು ಲವರ್ಸ್ ಅಂತೆ. ಆ ಹುಡುಗಿನು ಮೆಡಿಕಲ್ ಓದ್ತಾಳೆ. ನೀನ್ ಹೇಳ್ತಾ ಇರೋದು ನಿಜಾನಾ? ನಿಜ ಚಿಕ್ಕಪ್ಪ. ಮೂರ್ತಿ, ಹೌದು ಚಿಕ್ಕಮ್ಮ, ಶ್ರೀಕಾಂತಾನೆ ಹೇಳ್ದ. ಮನಸ್ಸಿನ ನೋವಾಗಿದ್ರೆ ನನ್ನ ಕ್ಷಮಿಸಿ ಚಿಕ್ಕಮ್ಮ, ನಾ ಬರ್ತೀನಿ. ಯಾಕಪ್ಪ ಊಟ ಮಾಡಲ್ವಾ? ಇಲ್ಲ ಚಿಕ್ಕಮ್ಮ, ಸಂತೋಷವಾಗಿದ್ದೆ ಮನ್ನ ಬೇಸರ ಪಡಿಸ್ಬಿಟ್ಟೆ. ಅದು ಅಲ್ಲದೆ ನಂಗೊಂದು ಡಿನ್ನರ್ ಪಾರ್ಟಿ ಇದೆ, ನಂಗೆ ಬರ್ತೇ ಹೋಗಿತ್ತು. ಹೇಗಿದ್ರು ಮುಂದಿನ ವಾರ ಬರ್ತೀನಲ್ಲ. ಮೂರ್ತಿ, ಈ ವಿಷಯನ ಮತ್ತೆಲ್ಲೂ ಮಾತಾಡ್ಬೇಡ. ಎಲ್ಲಾದ್ರೂ ಉಂಟೆ ಚಿಕ್ಕಪ್ಪ, ನಾ ಬರ್ತೀನಿ. ಸಾವಿತ್ರಿ, ಆ? ನೀನ್ ಅವನ ಮಾತನ್ನು ನಂಬ್ತೀಯ? ನಿಜ ಅಂತೀಯ? ಸುಳ್ಳು ಹೇಳೋಕೆ ಇಲ್ಲಿವರೆಗೂ ಬರ್ಬೇಕಾಗಿಲ್ಲ. ನನ್ ರಾಧಾ ಬೇರೆ ಯಾರನ್ನ ಲವ್ ಮಾಡ್ತಾ ಇದ್ದಾಳ? ನಂಬೋಕೆ ಆಗ್ತಾ ಇಲ್ವಲ್ಲ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ನಿಜವಾಗ್ಲೂ ಹೇಳ್ತಿದ್ದೀನಿ. ಅವ್ರು ಆಗಾಗ್ಗೆ ಬಂದು ಕರ್ಕೊಂಡೋಗ್ತಿರ್ತಾರೆ. ಅವ್ರು ಯಾರು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಸರಿ, ನೀವು ಹೋಗಿ. ಇಲ್ಲಿ ನೋಡಿ, ಈ ವಿಷಯ ಎಲ್ಲೂ ಮಾತಾಡ್ಬೇಡಿ, ಇಲ್ಲೇ ಬರ್ತ್ಬಿಡಿ. ಆಯ್ತು. ಥ್ಯಾಂಕ್ ಯು. ಏನೇ ಇದು, ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಯಾವುದೋ ಒಂದು ಡೆಲಿಕೇಟ್ ಕೇಸು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಕೇಸ ಅದು? ಕೇಸು ಜಸ್ಟಿಸ್ ಜಗನ್ನಾಥ ರಾಯರು ಬರ್ಬೇಕು ಬರ್ಬೇಕು. ಇದೆಲ್ಲ ಕೋರ್ಟ್ ನಲ್ಲಿ. ಅದ್ ಸರಿ, ಇದೇನ್ ಇಷ್ಟು ಅನಿರೀಕ್ಷಿತವಾಗಿ ಬಂದ್ಬಿಟ್ಟಿಯಲ್ಲ? ಜೀವನನೇ ಹಾಕಣೆಯ, ಒಂದಾದ ಮೇಲೆ ಒಂದು ಅನಿರೀಕ್ಷಿತಗಳು ಬರ್ತಾನೇ ಇರುತ್ತೆ. ಏನಯ್ಯ ಒಂಥರ ಮಾತಾಡ್ತಾ ಇದ್ಯಾ? ನನ್ ಮಗ ಶ್ರೀಕಾಂತ್ ಇದಾನಲ್ಲ, ಇದಾನಲ್ಲ, ಅವನಿಗೇನು ಫಸ್ಟ್ ಕ್ಲಾಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನಲ್ಲ? ಪ್ರಾಕ್ಟೀಸ್ ಇಷ್ಟು ಬೆಂಕಿ ಬಿತ್ತು. ಯಾವಳ ಹುಡುಗಿನ ಲವ್ ಮಾಡ್ತಂತೆ, ಲವ್ ರಾಸ್ಕಲ್. ಇದು ನನ್ ಕೇಸೇ? ಏ, ನಿನಗೆ ಯಾಕೆ ಬಂತಯ್ಯ ಈ ವಯಸ್ಸಿನಲ್ಲಿ ಈ ದುರ್ಬುದ್ಧಿ? ಲೇ 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 ನಂದಲ್ಲಯ್ಯ, ಇದು ನನ್ನ ಮಗಳ ಕೇಸು. ಅವಳು ಅವನ ಯಾವನೋ ಅಯೋಗ್ಯ ಅನಾಮಧುರಿಯನ್ನ ಪ್ರೀತಿಸ್ತಾ ಇದ್ದಾಳಂತೆ. ಇಬ್ಬರದು ಒಂದೇ ಕೇಸು. ಏನು ಬಂತಯ್ಯ ಈಗಿನ ಕಾಲದ ಹುಡುಗರಿಗೆ? ಮನೆತನದ ಮರ್ಯಾದೆ ಗೌರವ ಅಂತ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ? ಅಲ್ಲ, ಪ್ರೀತಿ ಪ್ರೇಮ ಅಂತ ಕುಣಿದಾಡ್ತಾರಲ್ಲ, ಅವ್ರಿಗೆ ಅಷ್ಟ ಅವಸರ ಆಗಿದ್ರೆ ದೊಡ್ಡವ್ರು ನಾವಿರ್ಲಿಲ್ವಾ? ನಮಗೆ ಹೇಳಬೇಕಾಗಿತ್ತು, ನಾವು ಮದುವೆ ಮಾಡ್ತಿದ್ವಿ. ನಿನ್ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳು. ಹೇಗೆ ಹೇಳಿ? IPC ಪ್ರಕಾರ ಮೆಜಾರಿಟಿಗೆ ಬಂದಿದ್ದಾಳೆ, ಎದುರು ವಾದಿಸ್ತಾರೆ. ಅದರಲ್ಲಿ
ನಿನ್ ಮಗನಿಗೆ ನೀನ್ ಬುದ್ಧಿ ಹೇಳ್ತೀಯಾ? ಹೇಗೆಯ ಹೇಳೋದು? ವಯಸ್ಸಿಗೆ ಬಂದ ಮಗ ನಾಳೆ ಜಡ್ಜ್ ಆಗೋನು. ಅಲ್ಲ, ಅವನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಬುದ್ಧಿವಂತ ಇರ್ಬೋದು, ವಿದ್ಯಾವಂತ ಇರ್ಬೋದು. ಅವಳ ಮನೆತನ ಏನು, ವಂಶ ಏನು ವಿಚಾರ ಮಾಡೋದು ಬೇಡ. ಅವರಪ್ಪ ಏನು ಸ್ಮಗ್ಲರ, ಕ್ರಿಮಿನಲ್ಲ? ದಟ್ಸ್ ಮೈ ಪಾಯಿಂಟ್. ಇವಳು ಮದುವೆ ಮಾಡ್ಕೊಳ್ಳೋ ಹುಡುಗ ಚೆನ್ನಾಗಿರಬಹುದು, ಅವ್ರ ಮನೆತನ ಎಂತದ್ದು? ಅವರಪ್ಪ ಕೊಲಗಡುಕನೋ ಇಲ್ಲ ಕುಡುಕನೋ ಜುಜುಗಾರನೋ ಆಗಿದ್ರೆ ಇಟ್ಸ್ ಎ ವೆರಿ ಡೆಲಿಕೇಟ್ ಪ್ರಾಬ್ಲಮ್ ಐಸೆ. ಅದಕ್ಕೆ ಅಲ್ವೇನಯ್ಯ ನಾನು ನಿನ್ನನ್ನು ಹುಡ್ಕೊಂಡು ಬಂದಿರೋದು. ನೀನೇನೋ ನನ್ನ ಹುಡ್ಕೊಂಡ್ ಬಂದ್ಬಿಟ್ಟಿಯಾ? ನಾನ್ ಯಾರನ್ನ ಹುಡ್ಕೊಂಡು ಹೋಗ್ಲಿ? ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ನಾನಿಲ್ವಾ? ನಾನ್ ನಿನ್ನ ಮಗಳನ್ನ ಕನ್ವಿನ್ಸ್ ಮಾಡ್ತೀನಿ. ಕೊಡು ಕೈ, ನಾನು ನಿನ್ ಮಗನಿಗೆ ಬುದ್ಧಿ ಹೇಳ್ತೀನಿ. ಎಲ್ಲಿ? ಎಲ್ಲೇನ್ ಬಂತು? ಫಸ್ಟ್ ಕ್ಲಾಸ್ ಆಗಿದೆಲ್ಲ ನಿನ್ನ ಎಸ್ಟೇಟು, ಅಲ್ಲೇ. ರೈಟ್. ಭಾನುವಾರ ನನ್ನ ಮಗನ ಕರ್ಕೊಂಡು ನಾನು ಅಲ್ಲಿರ್ತೀನಿ. ನಾನ್ ನನ್ನ ಮಗಳನ್ನ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಓಹೋ, ಬಾರಯ್ಯ ಪರಮೇಶ್, ಬಾ. ಏನಯ್ಯ ಆಗ್ಲೇ ಪಾರ್ಟಿ ಪ್ರೆಸೆಂಟ್ ಮಾಡ್ಬಿಟ್ಟಿದ್ಯಾ? ಬೈ ನನ್ನ ಮಗ ಇನ್ಸ್ಪೆಕ್ಟರ್ ರಮೇಶ್. ನಮಸ್ಕಾರಪ್ಪ. ನನ್ನ ಮಗಳು ಡಾಕ್ಟರ್ ರಾಧಾ. ಓ ನಮಸ್ಕಾರಮ್ಮ. ನನ್ನ ಕುಟುಂಬ ಸಾವಿತ್ರಿ. ಓ ಗೊತ್ತಲ್ಲ, ಮೊದಲು ನೋಡಿದ್ದೀನಲ್ಲ. ನನ್ನ ಮಗ ಕಣಯ್ಯ, ಕೋರ್ಟಲ್ಲಿ ನೋಡಿರ್ಬೇಕಲ್ಲ. ದಿನ ಬೆಳಗಾದ್ರೆ ಕೋರ್ಟಲ್ಲಿ ನೋಡ್ತಾನೆ ಇರ್ತೀನಲ್ಲಪ್ಪ. ಇವಳು ನನ್ನ ಮಗಳು. ನಮಸ್ಕಾರ. ನನ್ನ ಲಾಸ್ಟ್ ಇಶ್ಯೂ. ನಂದಿಷ್ಟಪ್ಪ, ಆರ್ತಿಗೆ ಕೀರ್ತಿಗೆ. ಡಾಕ್ಟ್ರೆ, ಸ್ವಲ್ಪ ಬರ್ತೀರಾ? ಯಾಕೆ ಅಂಕಲ್? ಓ, BP ಚೆಕ್ ಮಾಡ್ಬೇಕಾ? BP ಅಲ್ಲಮ್ಮ, ನಿನ್ನಿಂದ ಸ್ವಲ್ಪ ತಲೆ ಬಿಸಿ ಮಾಡ್ಕೊಂಡಿದ್ದಾರೆ. ಓ, ಇಲ್ಲಮ್ಮ, ನಿನ್ನ ಹತ್ರ ಪರ್ಸನಲ್ ಮಾತಾಡ್ಬೇಕು. ಬಾ. ಹೋಗಮ್ಮ. ಮಿಸ್ಟರ್ ಶ್ರೀಕಾಂತ್, ನಿನ್ನ ಹತ್ರ ಒಂದು ಕೇಸ್ ವಿಷಯ ಮಾತಾಡ್ಬೇಕಾಗಿತ್ತು. ಕೇಸ್ ವಿಷಯನ ನಮ್ ಡ್ಯಾಡಿ ಹತ್ರ ಮಾತಾಡಿ. ಇದು ಅವ್ರ ಜೂರಿಸ್ಟಿಕ್ಷನ್ ಅಲ್ಲ, ಇದು ತುಂಬಾ ಡೆಲಿಕೇಟ್ ಕೇಸ್. ನಿನ್ನ ಹತ್ರ ಮಾತಾಡ್ಬೇಕು. ಏನ್ ಹೇಳಿ? ಪ್ರೈವೇಟ್ ಆಗಿ ಮಾತಾಡ್ಬೇಕು. ಬನ್ನಿ. ನಡಿಯಪ್ಪ. ಈ ಕಡೆ ಹೋದ್ರು ಅವ್ರು ಆ ಕಡೆ ಹೋದ್ರು, ಏನ್ ಮಾತಾಡ್ಬೋದು? ಹಾ ರೇತಿ, ನಾ ಇವ್ರನ್ನ ಫಾಲೋ ಮಾಡ್ತೀನಿ, ನೀ ಅವ್ರನ್ನ ಫಾಲೋ ಮಾಡು. ಲೇ ಕಳ್ಳ, ದೊಡ್ಡವ್ರ ಮಾತನ್ನ ಹಾಗೆಲ್ಲ ಕದ್ ಕೇಳ್ಬಾರ್ದು. ಕೂತ್ಕೋ. ಆಗ್ಲಿ ಮಮ್ಮಿ. ಅಯ್ಯಯ್ಯೋ, ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಇರ್ಲಿ, ಪರವಾಗಿಲ್ಲ. ಮಮ್ಮಿ, ಆ? ಬಲೆ ಮೇಲೆ ಏನಿಟ್ಟಿದೆ ಹೇಳು. ಅಯ್ಯಯ್ಯೋ, ಅನ್ನಕ್ಕಿಟ್ಟಿದ್ದೀನಿ. ಏ ಗೋಪಿ, ಬ್ಯಾಟು ಬಂದು ತಗೊಂಬಾರ, ಆಟಾಡೋಣ. ಅಂಕಲ್, ನೀವು ಆಡ್ತೀರಲ್ಲ? ಆಡ್ತೀನಿ. ಆಡ್ತೀನಿ. ರಾಧಾ, ನಾನು ಹೀಗೆ ಕೇಳ್ತಿಂತ ಬೇಜಾರು ಮಾಡ್ಕೊಬೇಡಮ್ಮ. ಏನ್ ಅಂಕಲ್? ನೀನು ಯಾರನ್ನು ಲವ್ ಮಾಡ್ತಿದೀಯಂತೆ? ಆ, ಇದನ್ನ ಕೇಳಿ ನಿಮ್ಮಪ್ಪ ತುಂಬಾ ವರಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾಕೆ ಬರಿ ಮಾಡ್ಕೋಬೇಕು ಅಂಕಲ್? ನೀನೊಬ್ಬಳು ಡಾಕ್ಟರ್, ನಿನ್ನ ಸ್ಟೇಟಸ್ ಏನು, ನಿಮ್ಮ ಅಪ್ಪನ ಸ್ಟೇಟಸ್ ಏನು? ಸ್ಟೇಟಸ್ಗೂ ಲವ್ಗೂ ಏನಂಕಲ್ ಸಂಬಂಧ? ಏನಮ್ಮ ಹಾಗಂದ್ರೆ? ನಿನ್ನಂತ ಹೇಳು ಒಬ್ಬ ನಾಮಧೇಯನ ಲವ್ ಮಾಡೋದು ಸರಿನಾ? ಅಂಕಲ್, ಲವ್ ಇಸ್ ಬ್ಲೈಂಡ್. ಲವ್ ಬ್ಲೈಂಡ್ ಇರ್ಬೋದು, ಬಟ್ ಯು ಆರ್ ನಾಟ್ ಬ್ಲೈಂಡ್. ಪ್ಲೀಸ್ ಫರ್ಗೆಟ್ ಹಿಮ್. ಐ ಆಮ್ ಸಾರಿ ಅಂಕಲ್. ಅವ್ರನ್ನ ಮರೆಯೋದು ಒಂದೇ, ನಾನ್ ಸಾಯೋದು ಒಂದೇ. ಹೌದು, ಅವಳನ್ನ ಮರೆಯೋದು ಒಂದೇ, ಪ್ರಾಣ ಬಿಡೋದು ಒಂದೇ. ಎಲ್ಲಾ ಪ್ರೇಮಿಗಳು ಹೀಗೆ ಮಾತಾಡೋದು. ನಾವು ಆ ಥರದ ಪ್ರೇಮಿಗಳಲ್ಲ. ಶ್ರೀಕಾಂತ್, ಅದೆಲ್ಲ ನನ್ನ ಪಾಯಿಂಟ್. ಆ ಹುಡುಗಿ ರೂಪವಂತೆ ಇರಬಹುದು, ವಿದ್ಯಾವಂತೆ ಇರಬಹುದು, ಆದ್ರೆ ಅವರ ಅಪ್ಪ ಕ್ರಿಮಿನಲ್, ಕೊಲಗಡಕನೋ, ಜೈಲ್ ಬರೋಡು ಆಗಿದ್ರೆ? ನಾನ್ ಪ್ರೀತಿಸ್ತಾ ಇರೋದು ಹುಡುಗಿನ, ಅವ್ರ ಅಪ್ಪನಲ್ಲ. ಒಪ್ಕೊಂಡೆ, ಆದ್ರೆ ನಿಮ್ಮ ಅಪ್ಪನ ನೆಮ್ಮದಿಗೋಸ್ಕರ ಅವಳು ಮರೆಯೋಕ್ಕಾಗಲ್ವಾ? ಮಗನ್ ಸುಖಕ್ಕೋಸ್ಕರನಾದ್ರೂ ನಮ್ಮ ಅಪ್ಪ ಸುಮ್ಮನೆ ಇರಕ್ಕಾಗಲ್ವಾ? ನೀನ್ ಹೀಗ್ ವಾದ ಮಾಡಿದ್ರೆ ನಾನು ಯಾವ ಪಾಯಿಂಟು ಹಾಕೋಕ್ಕಾಗಲ್ಲ. ಅಂಕಲ್, ನೀವು ಕೇಳಿದ್ದು ತಪ್ಪಲ್ಲ, ಆದ್ರೆ ನೀವು ಕೇಳಬೇಕಾಗಿತ್ತು ನಂಬರ್ 1 ಆ ಹುಡುಗ ಯಾರು, ನಂಬರ್ 2 ಆ ಹುಡುಗನ ಹೆಸರೇನು, ನಂಬರ್ 3 ಅವರ ತಂದೆ ಯಾರು, ನಂಬರ್ 4 ಅವರ ಕುಲ ಏನು, ನಂಬರ್ 5 ಅವರ ಗೋತ್ರ ಏನು. ಆ ಲೋಫರ್ನ ವಂಶ ವಿಷಯದಲ್ಲಿ ನನಗೆ ಆಸಕ್ತಿ ಇಲ್ಲ. ಅಂಕಲ್, ಆ ಹುಡುಗ ಯಾರು ಅಂತ ನಿಮಗೆ ಗೊತ್ತಾ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನನ್ ಮಾತು ಕೇಳಿ ಅಂಕಲ್. ಐ ಆಮ್ ಸಾರಿ. ಆ ಹುಡುಗನ ಹೆಸರು ಶ್ರೀಕಾಂತ್, ಅವರ ತಂದೆ ಹೆಸರು ಜಸ್ಟಿಸ್ ಜಗನ್ನಾಥರಾವ್. ಆರ್ ಯು ಜೋಕಿಂಗ್? ಯು ಆರ್ ಲಿವಿಂಗ್ ವಿತ್ ಶ್ರೀಕಾಂತ್? ನಾವು ಪ್ರೀತಿಸ್ತಾರೋ ಹುಡುಗಿ ಅಪ್ಪ ಕ್ರಿಮಿನಲ್ಲೋ, ಕೊಲೆಗಡಕನೋ, ಜೈಲ್ ಬರೋಡು ಅಂತ. ಅವ್ನು ಯಾರು ಅಂತ ಇಷ್ಟೊತ್ತಿಗೆ ನಮ್ಮಪ್ಪನ ಗೊತ್ತಾಗಿರುತ್ತೆ. ಅವ್ರನ್ನೇ ಓಕೆ. ಏನಯ್ಯ ಜಗನ್ನಾಥರಾಯ, ಆ ಹುಡುಗಿ ತಂದೆ ಜೈಲ್ ಬರಡಂತೆ, ಪುನಃ ನನ್ನೇ ವಿಚಾರ ಮಾಡುವಂತ ಕಳಿಸಿದ್ಯಲ್ಲ. ಆ ಜೈಲ್ ಬರೋಡು ನೀನೆ. ಮಿಸ್ಟರ್ ಜಗನ್ನಾಥರಾವ್, ಇದೇ ಪಾಯಿಂಟ್ ನ ಹಿಡ್ಕೊಂಡು ನಿನ್ನ ಮೇಲೆ ಕೇಸ್ ಹಾಕ್ತೀನಿ. ಐ ಡೋಂಟ್ ಕೇರ್ ವೆದರ್ ಯು ಆರ್ ಎ ಜಡ್ಜ್ ಆರ್ ನಾಟ್. ಆ ಹುಡುಗನ ತಂದೆ ಕೊಲೆಗಡಕನೋ, ಸ್ಮಗ್ಲರ್ ಅಂದ್ಯಲ್ಲ. ಲೋಫರ್ ಅಂದೆ. ಆ ಲೋಫರ್ ನಾನೇ ಕಣಯ್ಯ. ಏನಯ್ಯ ನೀನ್ ಹೇಳ್ತಾ ಇರೋದು? ಅದಕ್ಕೆ ಮುಂಚೆ ಒಂದು ವಿಷಯ ತಿಳ್ಕೊ. ನಿನ್ನ ಮಗಳು ನನ್ನ ಮಗನ ಪ್ರೀತಿ ಮಾಡ್ತಾ ಇದ್ದಾಳೆ, ನನ್ನ ಮಗ ನಿನ್ನ ಮಗಳನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ನಮ್ ಹುಡುಗರು ಬಲ್ಲನ್ನ ಮಕ್ಕಳಯ್ಯ. ಅದು ಗೊತ್ತಿಲ್ಲದೆ ನಾನು ನೀನು ಬೈದಾಡ್ಕೊಂಡ್ವಿ ಅಷ್ಟೇ. ಈ ವಿಷಯ ಈಗ ಗೊತ್ತಾಯ್ತಾ ನಿಮ್ಗೆ? ಯಾಕೆ? ನನಗೆ ನಿನ್ನೆನೆ ಗೊತ್ತಾಯ್ತು. ಹಾಗೆ ಇವ್ರ ಮಗ ರಮೇಶ್ ಫೋನ್ ಮಾಡ್ದ. ಮತ್ ನನ್ಗೆ ಯಾಕೆ ಹೇಳಿಲ್ಲ?
ಜಡ್ಜಿ ಮತ್ತು ಪ್ರಾಸಿಕ್ಯೂಟರ್ ಪಬ್ಲಿಕ್ ಆಗಿ ಕಿತ್ತಾಡ್ಲಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ನೋಡ್ದ್ಯಾನಪ್ಪ, ಬೇರೆಯವ್ರು ಕಿತ್ತಾಡೋದನ್ನ ನಾವು ಸರ್ ಮಾಡ್ತೀವಿ, ಈಗ ನಮ್ಮನ್ನೇ ಕಿತ್ತಾಡ ಹೋಗಿ ಮಾಡ್ಬಿಟ್ಟು ನೋಡ್ದ್ಯಾ? ಶತ್ರು ಎಲ್ಲಿದ್ದಾನೆ ಅಂದ್ರೆ ಪಕ್ಕದಲ್ಲೇ ಇದ್ದಾಳೆ. ಸರಿ, ಈಗೇನ್ ಮಾಡೋಣಪ್ಪ? ಏಯ್ ಪರಮೇಶ್, ನಾನು ಗಂಡಿನ ತಂದೆ, ಯಾರಿಲ್ಲ ಅಂದ್ರು. ನೀನು ಹೆಣ್ಣಿನ ತಂದೆ. ಹಾ. ಸ್ವಲ್ಪ ತಗ್ಗಿ ಮಾತಾಡೋದು ಕಲ್ತ್ಕೋ. ಆಯ್ತು, ಇನ್ನೇನ್ ಮಾಡೋಣ ಬಿಗ್ರೆ? ಒಳಗೆ ಊದಿಸ್ಬಿಡೋಣ. ಅರೆ ಗೋಪಿ, ಗೋಪಿ, ಯಾಕೆ ಸುಮ್ನೆ ನಿಂತಿದ್ದೀರಾ? ನಿಮ್ ಕೇಸ್ ಓಕೆ ಆಯ್ತು, ಶುರು ಮಾಡ್ಕೊಳ್ಳಿ. ಶುರು ಮಾಡ್ಕೊಳದ? ಏನ? ಸಿನಿಮಾ ನೋಡಿಲ್ಲ? ಹಾ, ಸಿನಿಮಾ ನೋಡಿದೀವಿ. ಮತ್ತೊಂದು ಡ್ಯೂಯೆಟ್ ಸಾಂಗ್ ಹಾಡಿ. ಡ್ಯೂಯೆಟಾ? ನಿನಗ್ ಬರತ್ತಾ? ಓ, ಹಾಡ್ಲಾ? ಬನ್ನಿ. ಮಿಸ್ಟರ್ ಪೈ, ನಾಳೆ ಸೋಮವಾರ ಮಂಗಳೂರಿನಲ್ಲಿ ನಿಮ್ ಕೇಸ್ ಫೈನಲ್ ಹಿಯರಿಂಗ್ ಇದೆ. ನಾಳೆನೇ ಹೊರಡಬೇಕು. ಹಾಗೆ ಮಾಡಿ, 5:30 ಫ್ಲೈಟ್ಗೆ ಒಂದು ಟಿಕೆಟ್ ಬುಕ್ ಮಾಡ್ತೀನಿ. ಏರ್ಪೋರ್ಟ್ಗೆ ಕಾರ್ ಬರುತ್ತೆ. ಹಾಗೆ ರಿಟರ್ನ್ ಟಿಕೆಟ್ ಬುಕ್ ಮಾಡ್ಬಿಡಿ. ಓಕೆ ಸರ್. ಥ್ಯಾಂಕ್ Thank ಯು, you, sir. ಥ್ಯಾಂಕ್ ಯು. ಶ್ರೀಕಾಂತ್, ಎಲ್ಲ ರೆಡಿನಾ? ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದು ತಾನೆ? ಚೆನ್ನಾಗಿ ಅರ್ಗ ಮಾಡ್ಬೇಕು. ಎಲ್ಲಿ ಡ್ರೈವರ್ ಕಾಣಿಸ್ತಲ್ವಲ್ಲ? ನಾನೇ ತಗೊಂಡು ಹೋಗ್ತೀನಿ. ವಾಪಸ್ ಯಾರು ತರ್ತಾರೆ? ನಾನೇನು ತಗೊಂಡ್ಬರ್ತಾನೆ. ಶ್ರೀಕಾಂತ್, ಸಾಯಂಕಾಲ ಬಂದ್ಬಿಡ್ತಿದ್ದಾನೆ. ಬರ್ತೀನಮ್ಮ. ಬಾಗಿ ಅಣ್ಣ, ಖರ್ಚಿಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬಾಯ್. ದೇವತಿ, ಗೋಪಿನ ಎಬ್ಸಿ ರೆಡಿ ಮಾಡು. ಜಾಗಿಂಗ್ ಹೋಗೋಣ. ಸಾವಿತ್ರಿ, ನೀನು ಜಾಗಿಂಗ್. ನಾನಾ? ಹೆಂಗ್ಸು ಅಡಿಗೆ ಜಾಬ್ನ ಕರೆಕ್ಟ್ ಆಗಿ ಮಾಡಿದ್ರೆ ಅವಳಿಗೆ ಅದೇ ಜಾಗಿಂಗ್. Yes, you are right. ಬನ್ನಿ ನಡಿ, ಬಾಗಿ. Come children, come on. Hurry up. Buggy. Hey Buggy. ಎಲ್ಲಿ ಹೋಗ್ತಾ ಇದೀಯಾ? Come here. Come here. Danny! What? Oh my God!
ಈ ಅನಾಹುತನ. ನಗರದಲ್ಲಿ ಭಯಂಕರ ಕೊಲೆ, ಜಗನ್ನಾಥ್ ಅವರ ಕುಟುಂಬದ ಕಗ್ಗೊಲೆ. ಪೇಪರ್ ಪೇಪರ್ ನೋಡ್ರಿ, ಗೊಟ್ಟ 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 ರೀ. ಚಿಕ್ಕದಣಿ, ಚಿಕ್ಕದಣಿ. ಇವರೆಲ್ಲ ಹಾಗೆ ಮಲಗಿ ಬಿಟ್ಟಿದ್ದಾರೆ ನೋಡಿದ್ರ? ಅಮ್ಮವರು ವಾರ್ನಲ್ಲಿದ್ದಾರೆ. ಶ್ರೀಕಾಂತ್, ಶ್ರೀಕಾಂತ್, ಟೇಕ್ ಇಟ್ ಈಸಿ ಪ್ಲೀಸ್. ಶ್ರೀಕಾಂತ್, ಸಮಾಧಾನ ಮಾಡ್ಕೋಪ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮೂರ್ತಿ ಅಂತ? ಅಮ್ಮ ಮಾತೇ ಕೇಳ್ತಾ ಇಲ್ಲ. ಅಮ್ಮಗೇನಾಗಿದೆ? ಶ್ರೀಕಾಂತ್, ಆ ಶಾಕ್ಗೆ ಮಾತು ನಿಂತೋಗಿದೆ. ಆಫೀಸರ್ಸ್, ನಮ್ಮ ದೇಶನೇ ಅಲ್ಲೋಲ ಕಲ್ಲೋಲವಾಗಿದೆ. ಜನಗಳು ಭೀತಿಯಿಂದ ಕಂಗಾಲಾಗಿದ್ದಾರೆ. ಒಬ್ಬ ನಿಷ್ಠಾವಂತ ನ್ಯಾಯಮೂರ್ತಿಗಳ ಕುಟುಂಬದ ಕಗ್ಗೊಲೆ ಅಂದ್ರೆ ಪಬ್ಲಿಕ್ ಸೇಫ್ಟಿ ಎಲ್ಲಿ ಬಂತು? ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಅವಮಾನ. ಆಫೀಸರ್ಸ್, ಇದನ್ನೇ ಸವಾಲಾಗಿಟ್ಕೊಂಡು ನಿಮ್ ಪ್ರಾಣಗಳನ್ನಾದ್ರೂ ಹತ್ತೆ ಇಟ್ಟು ಆದಷ್ಟು ಬೇಗ ಆ ಕೊಲೆಗಾರನ ಕಂಡುಹಿಡಿಯಲೇಬೇಕು. ಅವ್ನು ಕಿಟಕಿನಲ್ಲಿ ಬಗ್ ನೋಡಿದ, ಕೈನಲ್ಲಿ ರಿವಾಲ್ವರ್ ಇತ್ತು. ಯಾರು ಅಂತ ಕೂಗದೆ ಓಡ್ ಹೋದ.
ನೀನೆಲ್ವ ಕೊಲೆ ಮಾಡಿದ್ದು? ಇಲ್ಲ, ನಾನು ಕೊಲೆ ಮಾಡಲಿಲ್ಲ. ನೀನೇ ಕೊಲೆ ಮಾಡಿದ್ದ? ಹೇಳು, ನೀನೇ ತಾನೇ ಕೊಲೆ ಮಾಡಿದ್ದು, ಹೇಳು. ನಾನು ಕೊಲೆ ಮಾಡಿದ್ದು. ಇವನೇ ತಾನೇ ಕೊಲೆ ಮಾಡೋದು ನಿನಗೆ ಹೇಳಿದ್ದು? ಇವನೇ